ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಶ್ರುತಾ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಕ್ಲಾತಲ್ಲಿ ಲೆಹೆಂಗಾ ಸ್ಕರ್ಟನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿದ್ದೆ ಅಲ್ಲ. ಇವತ್ತು ನಾನು ಇದರಲ್ಲಿ ಕ್ರಾಪ್ ಟಾಪನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಅದರ ಕಂಟಿನ್ಯೂಷನ್ ವಿಡಿಯೋ ಇದು. ನೀವು ಅದನ್ನ ಇನ್ನೂ ನೋಡಿಲ್ಲ ಅಂತಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡದೇ ಇರೋರು ಒಂದ್ಸಲ ಚೆಕ್ ಮಾಡಿ. ಈಗ ಕ್ರಾಪ್ ಟಾಪನ್ನು ಕಟ್ ಮಾಡ್ಕೊಳ್ಳೋಕ್ಕೆ ನಾನು 4 ಲೇಯರ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಬ್ಯಾಕ್ ಪಾರ್ಟ್ದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ, ಜಿಪ್ ಅಥವಾ ಉಕ್ಸನ್ನು ಹಾಕ್ಕೊಳ್ಳೋದಕ್ಕೆ. ಎರಡನ್ನೂ ಕೂಡ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆ ಅಲ್ವಾ? ನಮಗೆ ಎಷ್ಟು ಎಕ್ಸ್ಟ್ರಾ ಇರಬೇಕು ಅಲ್ಲಿಗಿಂತ ಈ ಕಡೆಗೆ ನಾನು ಪಿನ್ಸನ್ನು ಕೂಡ ಇಟ್ಕೊಂಡಿದ್ದೀನಿ, ಅದು ಕದಲದೇ ಇರಲಿ ಅಂತ. ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಂಡಿದ್ದೀನಿ. ಶೋಲ್ಡರ್ 4.25 ಇಡ್ತಾಯಿದ್ದೀನಿ. ಹಾರ್ಮೋಲ್ ಕೂಡ 4.25 ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ, ಹಾಗಾಗಿ ಇನ್ನೊಂದು ಅರ್ಧ ಇಂಚು ರೈಸ್ ಮಾಡ್ತಾಯಿದ್ದೀನಿ. 5 ಇಂಚು ನಾನು ಹಾರ್ಮೋಲನ್ನು ಇಡ್ತಾಯಿದ್ದೀನಿ. ಯಾವಾಗಲೂ ಕೂಡ ನಾವು ಶೋಲ್ಡರ್ ಎಷ್ಟು ಇಡ್ತೀವೋ ಹಾರ್ಮೋಲನ್ನು ಅಷ್ಟೇ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ಬರುತ್ತೆ. ಸೊ ನಾವು ನೋಡಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕೆಲವುದರಲ್ಲಿ ನಾನು ಇಲ್ಲಿ 4.25 ಶೋಲ್ಡರ್, 5 ಇಂಚು ಹಾರ್ಮೋಲ್ ಇಡ್ತಾಯಿದ್ದೀನಿ. ಎದೆ ಸುತ್ತಳತೆ 7 ಇಂಚು ಎದೆ ಸುತ್ತಳತೆ 4ನೇ ಭಾಗಕ್ಕೆ ಇಡ್ತಾಯಿದ್ದೆ, ಅಂದರೆ 28 ಇಂಚು ಎದೆ ಸುತ್ತಳತೆ ಇದೆ. ಉದ್ದ ನಾನು 12 ಇಂಚು ಇಡ್ತಾಯಿದ್ದೀನಿ. ಉದ್ದ ಕೂಡ ನಿಮಗೆ ಇನ್ನು ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೋಬೋದು, ಕಡಿಮೆ ಅಂದರೆ ಕಡಿಮೆ ಮಾಡ್ಕೋಬೋದು. 6.25 ಇಂಚು ಸೊಂಟದ ಸುತ್ತಳತೆ ಇಡ್ತಾಯಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಎರಡು ಕಡೆ ಕೂಡ 1 ಇಂಚು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ನೀವು 2 ಇಂಚ್ವರೆಗೂ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1 ಇಂಚ್ ಮಾತ್ರ ಇಡ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚು ಮೇಲೆಗೆ ಈ ರೀತಿ ಮಧ್ಯದಿಂದ ಮೇಲೆಗೆ ಈ ರೀತಿ ಹಾಕ್ಕೊಳ್ಳಿ ಕ್ರಾಸಾಗಿ, ಆಗ ಫಿಟ್ಟಿಂಗು ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೋಬೇಕು, ನಾನು ಅದು ಮರ್ತಿದ್ದೆ, ಆಮೇಲೆ ಹಾಕ್ಕೊತೀನಿ. ಶೋಲ್ಡರ್ ನಮಗೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ, 1.25 ಅಥವಾ 2 ಇಂಚ್ವರೆಗೂ. ನಾರ್ಮಲಾಗಿ ನೆಕ್ ವಿಡ್ತು ನಾವು ಯಾವ ರೀತಿ ಇಡ್ತೀವೋ ಅಷ್ಟನ್ನೇ ಇಟ್ಕೊಳ್ಳಿ. ಶೋಲ್ಡರ್ 3 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿರೋಂಥ 1.25 ಇಂಚು ನೆಕ್ ವಿಡ್ತು ಇಡ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಯಾವ ರೀತಿ ಮಾರ್ಕ್ ಹಾಕ್ಕೊತೀವೋ ಅದೇ ರೀತಿ ಹಾಕ್ಕೊಳ್ಳಿ. ನೆಕ್ಕು 4 ಇಂಚು ಇಡ್ತಾಯಿದ್ದೀನಿ. ಹಾರ್ಮೋಲಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮೊದಲು ಹಾರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಈ ರೀತಿ ಕರು ಸ್ಕೇಲ್ ಇದ್ದರೆ ಅದರಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೈಯಲ್ಲೇ ಹಾಗೇ ಹಾಕ್ಕೋಬೋದು. ನಾನು ತುಂಬ ಸಲ ಹಾಗೇ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಲ್ವ, ಆ ರೀತಿ ಕೈಯಲ್ಲೇ ಹಾಕ್ಕೋಬೋದು. ಕರು ಸ್ಕೇಲ್ ಇತ್ತು ಅಂತಂದರೆ ನಮಗೆ ನೀಟಾಗಿ ಬರುತ್ತೆ. ಹೊಸದಾಗಿ ಕಲಿತೋರಾದರೆ ಒಂದು ತೆಗೆದಿಟ್ಕೊಂಡ್ರೆ ಬೆಟರು. ಈಗ ಇಲ್ಲಿ ನೋಡಿ, ಈ ಎರಡೂ ನಾವು ಸ್ಟ್ರೈಟ್ ಲೈನು ಕರು ಸ್ಕೇಲಲ್ಲಿ ಹಾಕಿದ ಲೈನು ಎಲ್ಲಿ ಸೇರಿದೆಯೋ ಅಲ್ಲಿವರೆಗೂ ನಾನು ಮಾರ್ಕ್ ಹಾಕ್ಕೊಂಡು ಇದನ್ನು ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾನಿಲ್ಲಿ ಸ್ಟ್ರಿಪ್ಸನ್ನು ಹಾಕ್ತಾಯಿದ್ದೀನಿ ಶೋಲ್ಡರ್ಸ್ಗೆ, ಹಾಗಾಗಿ ಇಲ್ಲಿಗೆ ನಾನು ಕಟ್ ಮಾಡ್ಕೊತೀನಿ. ಅದರಿಂದ ಇಲ್ಲಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಹೀಗೆ ಒಂದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೇಲೆ ಎಲ್ಲಿಗೆ ನಾವು ಮಾರ್ಕ್ ಹಾಕ್ಕೊಂಡ್ವೋ ಆ ಮಾರ್ಕ್ವರೆಗೂ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಫ್ರಂಟು ಬ್ಯಾಕು ಎರಡೂ ಕೂಡ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಹಾರ್ಮೋಲ್ ಶೇಪೇನು ನಾವು ತೆಗೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ಲೀವ್ಸ್ ಇಡ್ತಾ ಇಲ್ಲ ಅಲ್ವಾ, ಹಾಗಾಗಿ ಹಾರ್ಮೋಲ್ ಶೇಪೇನು ಹಾಕೋ ಅವಶ್ಯಕತೆ ಇಲ್ಲ. ಕೆಳಗಡೆ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಹಾಕಿಲ್ಲ ಅಂತ ಹೇಳಿದೆ ಅಲ್ವಾ, ಈಗ ಆ ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಳ್ಳೋಣ. ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಕೂಡ ಅರ್ಧ ಇಂಚನ್ನು ಮಾರ್ಕನ್ನು ಹಾಕ್ಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಲ್ಲಿಗೆ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಎಕ್ಸ್ಟ್ರಾಸ್ ಎಲ್ಲ ಕೂಡ ಕಟ್ ಮಾಡ್ಕೋಬೇಕು. ಈ ಕಡೆ ಕೂಡ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಸ್ಯಾಟಿನ್ ಲೈನಿಂಗ್ ಮತ್ತು ನೆಟೆಡ್ ಕ್ಲಾತ್ ಎರಡನ್ನೂ ಕೂಡ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಜೋಡಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋವಾಗ ನಾವು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೋಬೋದು. ನೆಟ್ ಕ್ಲಾತನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೋಡಿ, ಫಸ್ಟು ಸ್ಯಾಟಿನ್ ಕ್ಲಾತನ್ನು ಹಾಕ್ಕೊತಾ ಇದ್ದೀನಿ ಸ್ಟ್ರೈಟಾಗೆ. ಅದ್ರ ಮೇಲೆ ನೆಟ್ಟೆಡ್ ಕ್ಲಾತನ್ನು ಹಾಕ್ಕೊತಾ ಇದ್ದೀನಿ, ಇದು ಕೂಡ ಸ್ಟ್ರೈಟಾಗೇ ಇದೆ. ಇದ್ರ ಮೇಲೆ ಪಾಲಿಸ್ಟರ್ ಲೈನಿಂಗನ್ನು ಹಾಕ್ಕೊಂಡು ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಹಾರ್ಮೋಲ್ ಹತ್ರ ಕೂಡ ಸ್ಟಿಚ್ ಹಾಕ್ಕೊಂಡು ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಅದು ರಾಂಗ್ ಸೈಡ್ಗೆ ಹೋಗುತ್ತೆ. ಆ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಸ್ಟಿಚ್ ಎಲ್ಲಿಗೆ ಬರಬೇಕು ಅನ್ನೋದನ್ನು ಮಾರ್ಕನ್ನು ಹಾಕ್ಕೊಳ್ಳಿ. ಹೊಸದಾಗಿ ಕಲಿತಾ ಇರೋರಾದರೆ ಈ ರೀತಿ ಮಾರ್ಕ್ ಹಾಕ್ಕೊಂಡವಾಗ
ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಅದು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಇನ್ನೊಂದೇನೆಂದರೆ ಇಲ್ಲಿ ಸ್ಟಿಚ್ ಹಾಕೋವಾಗ ಫಸ್ಟೇ ಸ್ಟ್ರಿಪ್ಸನ್ನು ಆ್ಯಡ್ ಮಾಡಬೇಕು. ನಾನು ಮರೆತುಬಿಟ್ಟು ಸ್ಟಿಚ್ಚನ್ನು ಹಾಕಿಬಿಟ್ಟೆ. ಸ್ವಲ್ಪ ಸ್ಟಿಚ್ಚನ್ನು ಬಿಚ್ಕೊಂಡ್ರೂ ನಡೆಯುತ್ತೆ. ಫ್ರಂಟು ಬ್ಯಾಕು ಎರಡನ್ನೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಾವು. ಈಗ ಎಕ್ಸ್ಟ್ರಾಸನ್ನು ನಾನು ಕಟ್ ಮಾಡಿಕೊಂಡು ಅಲ್ಲಿ ಸ್ಮಾಲ್ ಕಟ್ಸನ್ನು ಕೂಡ ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿದಾಗ ನಮಗೆ ಈಸಿ ಆಗುತ್ತೆ. ಕಂಪಲ್ಸರಿ ಈ ರೀತಿ ಕಟ್ಸನ್ನು ಹಾಕ್ಕೋಬೇಕು. ಕಟ್ಸನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹೀಗೆ ಕಟ್ಸನ್ನು ಹಾಕ್ಕೊಂಡ್ಮೇಲೆ ಬ್ಯಾಕ್ ಸೈಡ್ದು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ನಾನು ನೋಡಿ ಸೆಂಟರ್ಗೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಕೂಡ ನಾವು ಒಂದೇ ಸಲ ಸ್ಟಿಚ್ಚನ್ನು ಹಾಕ್ಕೋಬೋದು. ಜಿಪ್ ಅಥವಾ ಉಕ್ಸನ್ನು ಇಟ್ಕೋಬೋದು ನೀವು. ನಾನು ಉಕ್ಸನ್ನು ಇಡ್ತಾಯಿದ್ದೀನಿ. ಎರಡು ಪೀಸನ್ನು ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಉಲ್ಟಾ ಪಲ್ಟಾ ಇಟ್ಕೊಂಡ್ವಿ ಅಂದರೆ ಎರಡು ಒಂದೇ ಸೈಡ್ಗೆ ಬರೋ ಥರ ಸ್ಟಿಚ್ ಮಾಡಿಬಿಡ್ತೀವಿ. ಹಾಗಾಗಿ ಯಾವಾಗಲೂ ಕೂಡ ಇವು ಎರಡನ್ನೂ ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಫಸ್ಟೇ ಜೋಡಿಸ್ಕೊಂಡು ನಂತರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟ್ ಮಾಡಿಕೊಂಡು ಕಟ್ಸನ್ನು ಹಾಕ್ಕೋಬೇಕು. ಕಂಪಲ್ಸರಿ ಕಟ್ಸ್ ಹಾಕ್ಕೋಬೇಕು. ಸ್ಟ್ರಿಪ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಇದೆಷ್ಟು ಉದ್ದ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. 3.5 ಇಂಚಿದೆ ವಿತ್ ಮಾರ್ಜಿನ್ ಕೂಡ ಸೇರಿಸಿ. ಅಗಲ ಒಂದು 2 ಇಂಚ್ ಅಥವಾ 2.5 ಇಂಚ್ವರೆಗೂ ತಗೊಳ್ಳಿ. ಉದ್ದ 3.5 ಇದೆ ಅಲ್ವಾ, ಡಬಲ್ ಸೈಡು ಅಂತಂದರೆ ನಮಗೆ 7 ಇಂಚ್ ಬರುತ್ತೆ. ಅಷ್ಟನ್ನು ತಗೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಪಾಲಿಸ್ಟರ್ ಲೈನಿಂಗ್ ಏನು ಯೂಸ್ ಮಾಡ್ತಾಯಿಲ್ಲ. ನಾರ್ಮಲ್ 2 ಪೀಸ್ ಮಾತ್ರ ತಗೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೆಟ್ಟೆಡ್ ಕ್ಲಾತನ್ನು ನಾನು ಡಬಲ್ ಫೋಲ್ಡಲ್ಲಿ ತಗೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಿಂಗಲ್ ಲೇಯರ್ ತಗೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಯಾಟಿನ್ ಲೈನಿಂಗ್ಗೆ ಎತ್ತಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಡಬಲ್ ಲೇಯರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದನ್ನು ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಳಗಡೆಗೆ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೀವು ಉಲ್ಟಾ ಇಟ್ಟು ಸ್ಟಿಚ್ ಹಾಕ್ಕೊಂಡು ಅದನ್ನು ಡೋರಿನ ಸ್ಟಿಚ್ ಮಾಡ್ತೀವಲ್ವ ಆ ಟೈಪು ಬ್ಯಾಕ್ ಸೈಡ್ಗೆ ಹೇಳ್ಕೊಂಡ್ರು ಆ ಥರ ಕೂಡ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲೇ ಒಂದೇ ಸಲ ಫೋಲ್ಡ್ ಮಾಡಿಕೊಂಡು ಮೇಲೇ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವ, ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಆದರೂ ಸ್ಟಿಚ್ ಮಾಡ್ಕೋಬೋದು. 2 ಸ್ಟಿಪ್ಸನ್ನು ಕೂಡ ರೆಡಿ ಮಾಡ್ಕೊಂಡ್ಮೇಲೆ ಈಗ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅವನ್ನು ನಾನು ಶೋಲ್ಡರ್ ಹತ್ರ ಎಲ್ಲಿ ನಾವು ಸ್ಟಿಪ್ಸ್ ಬರುತ್ತೋ ಅಲ್ಲಿ ಸ್ಟಿಚಸನ್ನು ಬಿಚ್ಕೊಂಡಿದ್ದೀನಿ. ನೀವು ಫಸ್ಟೇ ಇದನ್ನು ಸ್ಟಿಚ್ ಮಾಡೋವಾಗೆ ಇದನ್ನು ಹಾಕ್ಕೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಜೋಡಿಸ್ಕೊಂಡು ಎಲ್ಲಿಗೆ ಬರಬೇಕು ಅನ್ನೋದನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು. ಫಸ್ಟು ಫ್ರಂಟ್ ಪಾರ್ಟ್ಗೆ ಇಟ್ಕೊಂಡು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ರಫ್ ಹೊಡ್ಕೊಳ್ಳಿ, ಕರೆಕ್ಟಾಗಿ ಇರುತ್ತೆ. ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗಿಬಿಡುತ್ತೆ. ಎರಡನ್ನೂ ಕೂಡ ನೋಡಿ ಪಾಲಿಸ್ಟರ್ ಲೈನಿಂಗ್ ಮತ್ತು ನೆಟ್ ಕ್ಲಾತ್ ಮಧ್ಯದಲ್ಲಿ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಈಗ ಇದನ್ನು ನೋಡಿ ಈ ರೀತಿ ಉಲ್ಟಾ ಮಾಡಿ ಇದನ್ನು ಎಳೆದರೆ ನೀಟಾಗಿ ಓಪನ್ ಆಗ್ತವೆ. ಇದ್ರ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದ್ರ ಮೇಲೇನು ಸ್ಟಿಚ್ ಹಾಕ್ಕೊಳ್ತಾ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಬಂದುಬಿಡಿ. ಆಗ ಕರೆಕ್ಟಾಗಿ ನಮಗೆ ಇದು ಫ್ರಂಟ್ ಪಾರ್ಟ್ ರೆಡಿ ಆಗುತ್ತೆ. ಸುತ್ತಲೂ ಕೂಡ ಲೈನಿಂಗುಗಳಿಗೂ ಮೇನ್ ಕ್ಲಾತ್ಗೂ ಎಲ್ಲದಕ್ಕೂ ಸೇರಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಇಟ್ಕೊಂಡು ನಾವು ಸ್ಟಿಪ್ಸನ್ನು ಸೇರಿಸ್ಕೊಂಡು ಬ್ಯಾಕ್ ಪಾರ್ಟು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ಇದನ್ನು ನೀಟಾಗಿ ನೋಡಿಕೊಂಡು ಜೋಡಿಸ್ಕೊಳ್ಳಿ. ನಾನು ಯಾವ ರೀತಿ ಇಟ್ಕೊಂಡು ಜೋಡಿಸ್ತಾ ಇದ್ದೀನಿ ಅನ್ನೋದನ್ನು ಗಮನಿಸಬೇಕು. ಇಲ್ಲ ಅಂತಂದರೆ ಒಂದೇ ಸೈಡ್ ಬಂದುಬಿಡ್ತವೆ, ಹೆಚ್ಚು ಕಡಿಮೆ ಆಗುತ್ತೆ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಜೋಡಿಸ್ತಾ ಇದ್ದೀನಿ ಅಂತ. ನೀವು ಇಷ್ಟಲ್ಲ ಒಂದು ಸಲ ಇಟ್ಟು ನೋಡಿ ಆಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದು ಉಲ್ಟಾ ಮಾಡಿದ್ರೆ ನೋಡಿ ಈ ರೀತಿ ಯಾವ ಕಡೆಗೆ ಬರುತ್ತೆ ಅನ್ನೋದನ್ನು ನೀವು ಒಂದು ಸಲ ಚೆಕ್ ಮಾಡಿಕೊಂಡು ನಂತರ ಅಟ್ಯಾಚನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡ್ಕೊಳ್ಳಿ ಫಸ್ಟೇನೆ, ಇಲ್ಲ ಅಂದರೆ ಮತ್ತೆ ಸ್ಟಿಚಸ್ ಬಿಚ್ಕೊಂಡು ಕೂತ್ಕೋಬೇಕಾಗತ್ತೆ, ಅದು ತುಂಬಾ ಟೈಮ್ ವೇಸ್ಟು. ಹಾಗಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನ ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡಿ. ಈಗ ಅದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಬ್ಯಾಕ್ ಸೈಡು ಹುಕ್ಸ್ಗೆ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾವು ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಸ್ಟಿಚ್ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಳ್ಳಿ. ಕೆಳಗಡೆ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಆದ್ದರಿಂದ ಕೆಳಗಡೆ ನಾನು ಕ್ಲಾತ್ ಫೋಲ್ಡ್ ಮಾಡ್ತಾಯಿಲ್ಲ. ಮೇಲ್ಗಡೆ ಫಿನಿಶ್ ಮಾಡಿದ್ದೀವಲ್ಲ ನೆಕ್ಕನ್ನು, ಹಾಗಾಗಿ ಅಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದಕ್ಕೆ ಹುಕ್ಸ್ ಪಟ್ಟಿ, ಇನ್ನೊಂದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ಒಂದನ್ನು ಬ್ಯಾಕ್ ಸೈಡ್ಗೆ ಹಾಕ್ಕೋಬೇಕು, ಒಂದನ್ನು ಫ್ರಂಟ್ ಸೈಡ್ಗೆ ಬರೋ ಥರ ಹಾಕ್ಕೋಬೇಕು. ಹುಕ್ಸ್ ಪಟ್ಟಿ ಬ್ಯಾಕ್ ಸೈಡ್ಗೆ ಫುಲ್ ಹೋಗಬೇಕು, ಕಾಜಾ ಪಟ್ಟಿ ಆಚೆಗೆ ಬರಬೇಕು, ಅದು ಆ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಿಮಗೆ ಆಲ್ರೆಡಿ ಬ್ಲೌಸಸ್ಸು ಸ್ಟಿಚ್ ಮಾಡೋದು ಬರ್ತಾ ಇದೆ ಅಂದರೆ ಯಾವ ರೀತಿ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಸ್ಟಿಚ್ ಮಾಡ್ತೀವಿ ಅನ್ನೋದು ಗೊತ್ತಿರುತ್ತೆ. ನೋಡಿ, ಇದು ಕಾಜಾ ಪಟ್ಟಿ. ಕಾಜಾ ಪಟ್ಟಿನ ನಾವು ಫುಲ್ ಒಳಗಡೆಗೆ ಫೋಲ್ಡ್ ಮಾಡಬಾರ್ದು, ಅದು ಆಚೆಗೇ ಇರಬೇಕು, ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಜೋಡಿಸ್ಕೊಂಡು ಆಚೆಗೆ ಬರೋ ಥರನೇ ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೂಡ ರೆಡಿ ಆಗುತ್ತೆ. ಇದಕ್ಕೆ ನಾನು ನಂತರ ಹುಕ್ಸನ್ನು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಕೂಡ ಒಂದು 1/4 ಇಂಚಷ್ಟು ಗ್ಯಾಪನ್ನು ಕೊಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಗ ಹುಕ್ಸ್ ಹಾಕ್ಕೊಂಡಾಗ ಅದು ಎತ್ಕೊಳ್ದಿರ ಇರುತ್ತೆ ಚೆನ್ನಾಗಿ. ಈಗ ಕೆಳಗಡೆ ಸೈಡು ನಾವು ಫಿನಿಶಿಂಗ್ ಮಾಡೋಣ. ಅದಕ್ಕೂ ಕೂಡ 1-2 ಇಂಚ್ ಇರೋ ಥರ ಕ್ಲಾತ್ ತಗೊಂಡು ನಾನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನಾವು ಎಮಿಂಗ್ ಮಾಡೋಕ್ಕೆ ಸ್ಟಿಚ್ ಮಾಡ್ಕೊತೀವಲ್ಲ ಆ ಥರನೇ ಇದಕ್ಕೂ ಕೂಡ ಫಸ್ಟು ಪೀಸನ್ನು ಹಾಕ್ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫುಲ್ ಅದು ಒಳಗಡೆಗೆ ಬಂದುಬಿಡ್ಬೇಕು, ಆ ರೀತಿ ಫೋಲ್ಡನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಫ್ರಂಟ್ ಪಾರ್ಟ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಲ್ವ, ಸೇಮ್ ಇದೇ ರೀತಿ ನೀವು ಬ್ಯಾಕ್ ಪಾರ್ಟ್ಗೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ನಾನು ಒಂದನ್ನು ಮಾತ್ರ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ಗೆ ನಾನು ಸ್ಕರ್ಟ್ಗೆ ಹೊಲಿಯುವಾಗ ಇದನ್ನು ಪ್ರಿಲ್ಸ್ ಇಡೋದು ಯಾವ ರೀತಿ ಅನ್ನೋದನ್ನು ತೋರಿಸಿದೆ ಅಲ್ವಾ, ಅದನ್ನೇ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇರೋದು. ಅದರಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಪ್ರಿಲ್ಸನ್ನು ಇಟ್ಕೋಬೇಕು ಅನ್ನೋದನ್ನು, ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ ನಾನು. ನೋಡಿ, ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಮೇಲೆ ಸೈಡು ಸ್ವಲ್ಪ ಉದ್ದ ಇಟ್ಕೊಂಡಿದ್ದೀನಿ, ನಮಗೆ ಎಷ್ಟು ಉದ್ದ ಬೇಕು ಅಷ್ಟು. ಕೆಳಗಡೆ ಉದ್ದ ಕಡಿಮೆ ಮಾಡ್ಕೊಳ್ಳಿ. ಮೇಲೆ 4 ಇಂಚಿದೆ, ಕೆಳಗಡೆ 2 ಇಂಚಿದೆ. ಈಗ ಇದನ್ನು ನೋಡಿ ಸ್ಟ್ರಿಪ್ಸ್ ಮೇಲೆ ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಸ್ಲೀವ್ಸ್ಗೆ ನಾವು ಇಟ್ಕೊತಾ ಇರೋವಂಥದ್ದು ಕೂಡ ಸೆಂಟರ್ಗೆ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದು ನಮಗೆ ಫುಲ್ ಹಾರ್ಮೋಲ್ವರೆಗೂ ಕೂಡ ಬರೋ ಅವಶ್ಯಕತೆ ಏನೂ ಇಲ್ಲ, ಕಡಿಮೆ ಬಂದರೂ ಕೂಡ ನಡೆಯುತ್ತೆ. ಅಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಡ್ತೀವೋ ಅದಕ್ಕಿಂತ ಇನ್ನೊಂದು 1.5 ಇಂಚಷ್ಟು ಮೇಲೆಯಿಂದನೇ ನಾನು ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹಾರ್ಮೋಲ್ ಹತ್ರ ಕೂಡ ಬರೋ ಅವಶ್ಯಕತೆ ಇಲ್ಲ, ಮೇಲೆ ಇದ್ದರೆ ಮಾತ್ರ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಗೆಯೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೋಡಿ ಇದ್ರ ಮೇಲೆ ಉಲ್ಟಾ ಮಾಡಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಮೇಲೆಗೆ ಎತ್ಕೊಳ್ಳುತ್ತಲ್ವ, ಹಾಗಾಗಿ ಮತ್ತು ಡಬಲ್ ಸ್ಟಿಚ್ಚು ಕೂಡ ಹಾಕ್ಕೋಬೇಕು. ಹಾಗಾಗಿ ಇದನ್ನು ಈ ರೀತಿ ಉಲ್ಟಾ ಮಾಡಿ ಮತ್ತೆ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಫಸ್ಟು ಸೈಡ್ ಫಿಟ್ಟಿಂಗ್ ಮಾಡೋವಾಗ ಎಡ್ಜ್ಗೆ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ.
ನಂತರ ಸ್ಟಿಚಿಂಗ್ ಮಾರ್ಜಿನ್ ನಾನು 1 ಇಂಚ್ ಬಿಟ್ಟಿದ್ದೆ ಅಲ್ವಾ, ಅಷ್ಟನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕ್ರಾಪ್ ಟಾಪ್ ನಮಗೆ ಸ್ಟಿಚಿಂಗು ಕಟಿಂಗ್ ಎರಡೂ ಕೂಡ ರೆಡಿ ಆಯ್ತಲ್ವ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಬೋದು. ಇದು ಕಂಪ್ಲೀಟ್ ಆದಮೇಲೆ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ. ಇದರ ಸ್ಕರ್ಟ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.